ಇಂದು ವಿಜಯನಗರ ಜಿಲ್ಲೆಯ ಅಗರಿಬೊಮ್ಮನಹಳ್ಳಿಯ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಬಸ್ ಡಿಪೋದಲ್ಲಿ ಚಾಲಕರ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮವನ್ನು ಸ್ಥಳೀಯ ಶಾಸಕರಾದ ನೇಮಿರಾಜ್ ನಾಯಕ್ ಹಾಗೂ ಡಿಪೋ ಮ್ಯಾನೇಜರ್ ಜಡೇಶ್ ಜೆಬಿ ಅವರು ಚಾಲನೆ ನೀಡಿ ಚಾಲಕರಿಗೆ ನಿರ್ವಾಹಕರಿಗೆ ಪುಷ್ಪಗುಚ್ಛ ನೀಡುವುದರ ಮೂಲಕ ಶುಭ ಹಾರೈಸಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಡಿಪೋದ ಎಲ್ಲ ಚಾಲಕರು, ನಿರ್ವಾಹಕರುಗಳು ಹಾಗೂ ಮಹಿಳಾ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ವರದಿ ಸುರೇಶ್ ಬಡಿಗೇರ್, ಸಿಡಿಲು ಗುಡುಗು ಸಿದ್ದುವಾಹಿನಿ, ಅಗರಿಬೊಮ್ಮನಹಳ್ಳಿ. ಏನಿವತ್ತು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ವಿಜಯನಗರ ವಿಭಾಗದ ಅಗರಿಬೊಮ್ಮನಹಳ್ಳಿ ಘಟಕದಲ್ಲಿ ಏನಿವತ್ತು ಚಾಲಕರ ದಿನಾಚರಣೆ ಅಂಗವಾಗಿ ಒಂದು ಕಾರ್ಯಕ್ರಮವನ್ನ ಅಂದ್ರೆ ಚಾಲಕರ ದಿನಾಚರಣೆಯ ಪ್ರಯುಕ್ತ ಚಾಲಕರಿಗೆ ಧೈರ್ಯ ತುಂಬತಕ್ಕಂಥದ್ದು, ಸಾಂತ್ವನ ಹೇಳ್ತಕ್ಕಂಥದ್ದು, ಅವರ ಒಂದು ಶ್ರಮಕ್ಕೆ ತಕ್ಕ ಹಾಗೆ ಒಂದು ಸನ್ಮಾನವನ್ನ ಮಾಡ್ತಕ್ಕಂಥದ್ದು ಏನೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅಗರಿಬೊಮ್ಮನಹಳ್ಳಿ ಡಿಪೋದ ಎಲ್ಲ ಅಧಿಕಾರಿಗಳಿಗೂ ನಮ್ಮ ಚಾಲಕರಿಗೂ ಮೊಟ್ಟ ಮೊದಲನೇದಾಗಿ ಚಾಲಕರ ದಿನಾಚರಣೆ ಶುಭಾಶಯಗಳನ್ನು ತಿಳಿಸ್ತೇನೆ. ಬಂಧುಗಳೇ, ನಮ್ಮ ಚಾಲಕರು KSRTC ನಲ್ಲಿ ಚಾಲಕರು ಮತ್ತು ನಿರ್ವಾಹಕರು ಎಷ್ಟು ಶ್ರಮಜೀವಿಗಳಂದ್ರೆ, ನಾನು ಹಡಗಲಿ ಡಿಪೋದಲ್ಲಿ ಕರ್ತವ್ಯ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕರಿಯಪ್ಪ ಸರ್ ಅಂತ DC ಅವರು ಬಳ್ಳಾರಿ ವಿಭಾಗದ DC ಇದ್ರು. ಅವರೊಂದು ಮಾತು ಹೇಳ್ತಿದ್ರಿ ನಮ್ಗೆ, ಜಗವೆಲ್ಲ ಮಲಗಿರಲು ಇವನೊಬ್ಬ ನಿದ್ದ ಅಂತ. ಅಂದ್ರೆ ಆ ಮಾತು ಎಷ್ಟು ಅರ್ಥಪೂರ್ಣ ಅಂದ್ರೆ, ಎಲ್ಲಾ ಜನಸಾಮಾನ್ಯರು ರಾತ್ರಿ ಮಲಗಿರ್ತಾರೆ, ಆದ್ರೆ ನಮ್ಮ KSRTC ಡ್ರೈವರ್ ಮಾತ್ರ ಎದ್ದಿರ್ತಾನೆ. ಅದು ಎಂತ ಶ್ರಮದ ಕೆಲಸ ಅಂದ್ರೆ ನಿಜವಾಗ್ಲೂ ಕೂಡ ಈ ಒಂದು ಒತ್ತಡದ ಜೀವನದಲ್ಲಿ ಮೊದಲೆಲ್ಲ 30-40 ವರ್ಷಗಳ ಹಿಂದೆ ಚಾಲನೆ ಸುಲಭವಾಗಿತ್ತು. ಯಾಕಂದ್ರೆ ಟ್ರಾಫಿಕ್ ಇರ್ತಾ ಇರಲಿಲ್ಲ, ಬೈಕ್ಗಳ ಸಂಖ್ಯೆ ಇರ್ತಾ ಇರಲಿಲ್ಲ, ಆಟೋಗಳ ಸಂಖ್ಯೆ ಇರ್ತಾ ಇರಲಿಲ್ಲ, ಒತ್ತಡ ಮುಕ್ತವಾಗಿ ಚಾಲನೆ ನಿರ್ವಹಣೆ ಮಾಡ್ತಾ ಇದ್ವಿ. ಈಗ ಏನಾಗಿದೆ ಅಂದ್ರೆ ಎಲ್ಲಾ ರಸ್ತೆಗಳಲ್ಲಿ ನೀವು ಹೈವೇದಲ್ಲಿ ತಗೊಂಡ್ರು ಕೂಡ ಕಾರುಗಳು, ಬೈಕ್ಗಳು, ಆಟೋಗಳು ಎಲ್ಲಂದ್ರಲ್ಲಿ ಅಡ್ಡ ಬಂದ್ ನಿಲ್ಲೋದು. ಡ್ರೈವರ್ಗೆ ಎಷ್ಟು ಒತ್ತಡದ ಜೀವನ ಆಗ್ತಾ ಇದೆ ಅಂದ್ರೆ, ಮನೆಯಲ್ಲಿ ಇರ್ತಕ್ಕಂತ ಒಂದು ಜೀವನವನ್ನ, ಅವರ ಒತ್ತಡ ಜೀವನವನ್ನ ಸಂಭಾಳಿಸಿಕೊಂಡು ಕೆಲಸದಲ್ಲಿ ಕೂಡ ಅವರ ಒತ್ತಡ ಜೀವನವನ್ನ ನಿರ್ವಹಿಸ್ತಾರೆ. ಹಾಗಾಗಿ ಚಾಲಕರಿಗೆ ಎಷ್ಟು ಒಂದು ಧನ್ಯವಾದಗಳು ಹೇಳಿದ್ರು ಕಡಿಮೆನೆ. ಹಾಗಾಗಿ ಮತ್ತೊಮ್ಮೆ ನಮ್ಮ ಎಲ್ಲಾ ಚಾಲಕರಿಗೂ ಧನ್ಯವಾದಗಳನ್ನ ತಿಳಿಸುತ್ತಾ, ನಮ್ಮ ಚಾಲಕರಿಗೆ ಏನು ಧೈರ್ಯ ತುಂಬಬೇಕು ಈ ಸಂದರ್ಭದಲ್ಲಿ ಅಂದ್ರೆ, ಕೆಲವು ಟೈಮ್ ನಮ್ಮ ಡಿಪೋದಲ್ಲಿ ಟೈಮ್ ಸರಿಗೆ ಗಾಡಿಗಳು ಸಿಗ್ತವೆ, ಇನ್ನೂ ಒಂದು ಟೈಮ್ ಲೇಟ್ ಆಗ್ಬೋದು. ಆ ಒಂದು ಸಮಯವನ್ನ ಸರಿದೂಗಿಸ್ಲಿಕ್ಕೆ ಗಾಡಿಗಳನ್ನ ವೇಗವಾಗಿ ಓಡಿಸ್ಬೇಡ್ರಿ, ನಿಮ್ಮ ಇತಿಮಿತಿಯಲ್ಲೇ ಓಡಿಸ್ಕೊಡ್ರಿ. ಯಾಕಂದ್ರೆ ಟ್ರಾಫಿಕ್ ಕಿರಿಕಿರಿ ತುಂಬಾ ಇರೋದ್ರಿಂದ ಸಮಸ್ಯೆ ಮಾಡ್ಕೊಳ್ಳೋದು ಬೇಡ ಯಾರು ಕೂಡ. ಮತ್ತೆ ನಮ್ಮ ಡಿಪೋದ ಒಂದು ಮ್ಯಾನೇಜರ್ ಮತ್ತು ಸಿಬ್ಬಂದಿಗಳಿಗೆ, ATS ಗಳಿಗೆ ನಾನೊಂದು ಮನವಿ ಮಾಡ್ಕೊಳ್ಳೋದೇನಂದ್ರೆ, ನನಗೆ ಅನುವು ಮಾಡಿಕೊಡ್ರಿ. ಯಾಕಂದ್ರೆ ನಿಮ್ಗೂ ಕೂಡ ಗೊತ್ತು ಈ ಕೆಲಸ ಎಷ್ಟು ಒತ್ತಡ ಇರುತ್ತೆ. ಚಾಲಕರು ಎಲ್ಲಾದ್ರೂ ಏನಾದ್ರೂ ಯಾರಾದ್ರೂ ರೋಡಲ್ಲಿ ಸಮಸ್ಯೆ ಮಾಡ್ಕೊಂಡ್ರೆ ನಮ್ಮ ಚಾಲಕ ಮಾಡುವಂತದ್ದಾಗ್ಲಿ, ಅದನ್ನ ಆದಷ್ಟು ಚಾಲಕ ನಿರ್ವಾಹಕರು ಬೇಕಂತ ಪ್ಯಾಸೆಂಜರ್ ಗ್ಲಾಸ್ ಸರಿಸುವಾಗ ಗ್ಲಾಸ್ ಹೊಡೆಯೋದಾಗಿರ್ಬೋದು, ಏನೋ ಅಂತ ಸಂದರ್ಭದಲ್ಲಿ ನೀವೇನು ದಂಡ ಹಾಕ್ತಿರಲ್ಲ ಅದನ್ನ ಕಡಿಮೆ ಮಾಡಿ ಪರಾಮರ್ಶಿ ಒಂದು ನಮ್ಮ ಚಾಲಕರಿಗೆ ಅನುವು ಮಾಡಿಕೊಡ್ರಿ. ಮತ್ತೆ ಆ ಸಮಯಕ್ಕೆ ಸರಿಯಾಗಿ ಗಾಡಿಗಳನ್ನು ಕೊಡ್ರಿ. ಹಂಗಾದ್ರೆ ಅವರು ಜನಕರಿಗೆ ಒಂದು ಸಮಯ ಧೈರ್ಯ ಹೇಳ್ತಾ ನೀವು ಧೈರ್ಯವಾಗಿರಿ. ನೀವು ಒಂದು ಮತ್ತೊಮ್ಮೆ ಚಾಲಕರ ದಿನಾಚರಣೆ ಜನವರಿ 24 ಚಾಲಕ ದಿನವನ್ನು ನಮ್ಮ ಚಾಲಕರ ದಿನವೆಂದು ಘಟಕದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ನಮ್ಮ ಸಮಾಜಕ್ಕೆ ಪ್ರತಿಯೊಬ್ಬರ ಕೊಡುಗೆ ಇದೆ. ವೈದ್ಯರ ಒಂದೇ ರೀತಿ, ವೈದ್ಯರಿಗೆ, ರೋಗಿಗಳಿಗೆ ವೈದ್ಯರೇ ದೇವರು. ಹಾಗೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಶಿಕ್ಷಕರ ದೇವರು. ಹಾಗೆ ನಮ್ಮ ಚಾಲಕರು ಪ್ರಯಾಣಿಕರಿಗೆ ದೇವರಿದ್ದ ಹಾಗೆ ಪ್ರಯಾಣಿಕರನ್ನು ಸುರಕ್ಷಿತವಾಗಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕರೆದುಕೊಂಡು ಹೋಗುವ ಮುಖಾಂತರ ಅವರು ನಮ್ಮ ಎಲ್ಲಾ ಪ್ರಯಾಣಿಕರಿಗೆ ಹಾಗೂ ಸಂಸ್ಥೆಗೆ ಅವರು ನಮಗೆ ಅನ್ನದಾತ ಅಂದ್ರೆ ದೇವರಿದ್ದಂತೆ. ಹಾಗೆ ಅವರು ಸುರಕ್ಷಿತವಾಗಿ ಚಾಲನೆ ಮಾಡಿಕೊಂಡು ಬಂದು ಪ್ರಯಾಣಿಕರನ್ನು, ವಿದ್ಯಾರ್ಥಿಗಳನ್ನು ಸಮಯಕ್ಕೆ ಸರಿಯಾಗಿ ಅವರನ್ನು ಎಲ್ಲೆಲ್ಲಿ ಹೋಗಬೇಕಾಗಿತ್ತು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ತಲುಪಿಸಿ ಅವರು ತಮ್ಮದೇ ಆದ ಕರ್ತವ್ಯ ಮಾಡುತ್ತಿದ್ದಾರೆ. ಆದ್ದರಿಂದ ನಾವು ಚಾಲಕರನ್ನು ವಿಶೇಷವಾಗಿ ಗೌರವಿಸಬೇಕಂತ ಹೇಳಿ ಎಲ್ಲ ಊರಿನ MLA ಸಾಹೇಬರಾಗಿರ್ಬೋದು ಹಾಗೂ ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಿಂದ ಎಲ್ಲ ಗೌರವದಿಂದ ನಾವು ಚಾಲಕ ಗೌರವಿಸಬೇಕೆಂದು ಅವರನ್ನ ಈ ಕಾರ್ಯಕ್ರಮ ಆಯೋಜಿಸಿದ್ವಿ. ಅವರು ಮಾನ್ಯರು ಬಂದು ನಮ್ಮ ಘಟಕಕ್ಕೆ ಬಂದು ಅವರನ್ನು ಅಭಿನಂದಿಸಿದ್ದಾರೆ. ಅವರಿಗೆ ನಾವು ಧನ್ಯವಾದಗಳನ್ನು ಸಲ್ಲಿಸ ಬಯಸ್ತೇನೆ. ಹಾಗೆ
ಇನ್ನೊಮ್ಮೆ ನಾನು ಎಲ್ಲಾ ಚಾಲಕರಿಗೆ ಚಾಲಕ ದಿನದ ಶುಭಾಶಯಗಳನ್ನು ಕೊಡ್ತೇನೆ. ಸರ್ ಇದರಲ್ಲಿ ನಿಮ್ಗೆ ಏನು ಸರ್ ಖಾತೆ? ಸರ್ ನಾನು ಘಟಕ ವ್ಯವಸ್ಥಾಪಕರು ಮಿನಿ ಘಟಕ. ಹಾಗೂ ನಮ್ಮ ಹಾಗೂ ಇನ್ನೊಂದು ಸಹೋದರಿ ಹಾಗೂ ಇವನ ಒಂದು ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಮಾಡಿದ ಘಟಕದ ಎಲ್ಲ ನೀವು ಹಾಗೂ ಈ ಒಂದು ಗೋಲ್ಡನ್ ಪುಸ್ತಕದಲ್ಲಿ ಒಂದು ಹೆಸರು ಮಾಡಿ ಒಂದು ಶ್ಲಾಘನೆಯನ್ನು ನಾವು ಇಡೀ ದೇಶದವರು ಕೊಂಡು ಯಶಸ್ವಿ ತುಂಬುವುದು ಅಭಿನಂದನೆಯನ್ನು ಸಲ್ಲಿಸ್ತಾರೆ. ಈ ಒಂದು ದಿನಾಚರಣೆ ನಮ್ಮ ಚಾಲಕರ ದಿನ. ಅವ್ರು ನಮ್ಮ ಚಾಲಕರು ಏನು ಕರ್ತೀವಿ, ಯೂರಾನ್ ಹಾಗೆ ಸೌಜನ್ಯ ವರ್ತನೆ ಮಾಡ್ಕೊಂಡು ಬರ್ಬೇಕಂತೇಳಿ